ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಬೇಸಿಕ್ ಅಂದರೆ ಕ್ರೋಚೆಟ್ ಮಾಡೋಕ್ಕೆ ಬೇಸಿಕ್ ಸ್ಟಿಚಸ್ ನೇಮ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನಂತ ಹೆಸರು ಕರೀತಾರೆ. ಯಾಕಂದರೆ ನೀವು ಯಾವುದೇ ವಿಡಿಯೋ ನೋಡಿ ನೀವು ಯೂಟ್ಯೂಬಲ್ಲಿ ಎಲ್ಲರೂ ಹಾಫ್ ಡಬಲ್ ಕ್ರೋಶಾ, ಮ್ಯಾಜಿಕ್ ರಿಂಗ್, ಚೈನ್ಸ್, ಸಿಂಗಲ್ ಕ್ರೋಚೆಟ್ ಆ ಥರ ಎಲ್ಲ ಕರೀತಾರೆ. ಅಂದರೆ ಏನು ಅಂತ ಹೊಸದಾಗಿ ಬಿಗಿನರ್ಸ್ಗೆ ಗೊತ್ತಿರಲ್ಲ. ಸೊ ಅವ್ರಿಗೆ ಅದು ಐಡಿಯಾ ಇದ್ದರಷ್ಟೇ ನಮಗೆ ಈ ಥರ ಹಾಕ್ಲಿಕ್ಕೆ ನಮಗೆ ಬರೋದು. ಬೇಸಿಕ್ ಸ್ಟಿಚಸ್ ನೇಮು ಆ ಥರ ಏನು ಅಂದರೆ ಗೊತ್ತಿಲ್ಲ ಅಂದರೆ ನಿಮಗೆ ಅದು ಬರಲ್ಲ. ಸೊ ಇವತ್ತು ಆ ಕ್ಲಾಸ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್. ಫಸ್ಟು ನೋಡೋಣ ಅದು ಇದರಲ್ಲಿ ನೋಡಿ. ಇದನ್ನು ಫಸ್ಟು ನಾವು ಚೈನ್ ಹಾಕಲಿಕ್ಕೆ ಫಸ್ಟು ಮ್ಯಾಜಿಕ್ ರಿಂಗ್ ಅಂತ ಕರಿತೀವಿ. ಸೊ ಮ್ಯಾಜಿಕ್ ರಿಂಗ್ ಹೆಂಗೆ ಹಾಕ್ತಾರೆ, ಮ್ಯಾಜಿಕ್ ರಿಂಗ್ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಸುತ್ತ ಹಾಕೋಬೇಕು ಕೈಗೆ. ಹಾಕ್ಕೊಂಡ್ಬಿಟ್ಟು ಇದು ಇರುತ್ತಲ್ವ, ಹೊರಗಡೆ ಹೋಗಿರುತ್ತಲ್ವ, ಅದನ್ನು ನೀವು ತೊಗೊಂಬಂದು ಸ್ವಲ್ಪ ತೊಗೊಂಬರ್ಬೇಕು. ತೊಗೊಂಬಂದ್ರೆ ಇಲ್ಲಿ ಸ್ವಲ್ಪ ಮೇಲೆ ಬಂದು ಇಲ್ಲಿ ಹಿಡ್ಕೋಬೇಕು. ಲಾಕ್ ಮಾಡಬೇಕಲ್ವಾ. ಸೊ ಹಿಡ್ಕೊಂಡು ಇದೇನಿದೆ ಇದನ್ನು ಎಳಿಬೇಕು. ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಫಸ್ಟ್ ಇದು ಸಣ್ಣ ಮಾಡ್ಕೊಳ್ಳಿ, ಭಾಳ ಟೈಟಾಗಿ ಎಳಿಬೇಡಿ. ಇದು ಟೈಟ್ ಆಗುತ್ತೆ, ಇದು ಟೈಟ್ ಆಗಲ್ಲ, ಮುಚ್ಕೊಂಡ್ಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಬಿಟ್ಟು ಇದನ್ನು ನೆಕ್ಸ್ಟ್ ಹೇಳಿದ್ರೆ ಎರಡು ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಟೈಟ್ ಆಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸತಿ ವೀಡಿಯೋನ ನೋಡಿ ಫ್ರೆಂಡ್ಸ್, ರಿಪೀಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಈಗ ಕ್ರಾಚೆಟ್ಟಿಗೆ ತುಂಬ ಬೆಲೆ ಇದೆ. ನೀವು ಕಲಿತ್ರೆ ನೀವು ಕೂಡ ಸ್ವಂತ ಬಿಸ್ನೆಸ್ ಮಾಡ್ಕೋಬೋದು. ಸೊ ಇದನ್ನು ನಾವು ಮ್ಯಾಜಿಕ್ ರಿಂಗ್ ಅಂತೀವಿ. ಇದೇ ನಮಗೆ ಬೇಸಿಕ್ಕು, ಕ್ರಾಚೆಟ್ಟಲ್ಲಿ ಇದೇ ಬೇಸಿಕ್. ಇದು ಟೈಟ್ ಇದ್ದರೆ ನಮಗೆ ಎಲ್ಲ ಶೇಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಚೈನ್ ಸ್ಟಿಚಸ್ ಅಂದರೆ ಈ ಥರ ಮಾರ್ಕರ್ ಕೊಡ್ತಾರೆ, ಈ ಥರ ಮಾರ್ಕರ್. ಸೊ ಚೈನ್ ಸ್ಟಿಚ್ ಅಂದ್ರೆ ಏನು, ಇದು ಏನೂ ಇಲ್ಲ, ಭಾಳ ಸಿಂಪಲ್ ಫ್ರೆಂಡ್ಸ್. ಇವಾಗ ಇದು ಇರುತ್ತಲ್ವ, ಯಾರನ್ನೇ ಒಂದು ಸುತ್ತ ಹಾಕಬೇಕು, ಆ ಲೂಪ್ ಫಾರ್ಮ್ ಆಗಿರುತ್ತೆ, ಅದ್ರಲ್ಲಿ ಹೊರಗೆ ತೆಗಿಬೇಕು. ಒಂದು ಸುತ್ತ ಹಾಕಬೇಕು, ಆ ಲೂಪ್ ಒಳಗಡೆಯಿಂದ ಹೊರಗೆ ತೆಗಿಬೇಕು. ಇದೇ ರೀತಿ ಆ ಲೂಪಿಗೆ ಒಳಗಡೆ ಒಂದು ಸುತ್ತ, ಯಾರನ್ನ ಒಂದು ಸುತ್ತ ಮಾಡ್ಕೊಂಡ್ಬಿಟ್ಟು ಆ ಲೂಪಿಂದ ಹೊರಗಡೆ ತಕ್ಕೊಳ್ತಾ ಬರಬೇಕು. ಇದನ್ನು ಮೇನ್ ಬೇಸಿಕ್ಕು ಚೈನ್ ಸ್ಟಿಚಸ್ ಅಂತ ಕರೀತಾರೆ. ಇದನ್ನೇ ನೀವು ಮನೆಯಲ್ಲಿ ಸ್ವಲ್ಪ ಹಾಕಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದೇ ಮೇನ್ ಬೇಸಿಕ್ಕು. ಇದು ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದರಲ್ಲೇ ನಾವು ನೆಕ್ಸ್ಟ್ ಡಿಸೈನ್ಸ್ ಎಲ್ಲ ಈ ಚೈನ್ ಸ್ಟಿಚಸ್ ಒಳಗಡೆ ಹಾಕ್ತೀವಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಬಹಳ ಸಿಂಪಲ್ ಫ್ರೆಂಡ್ಸ್. ಯಾರನ್ನ ಸುತ್ಕೊಳ್ಳಿ, ಆ ಲೂಪ್ ಒಳಗಡೆ ತೊಗೊಂಬನ್ನಿ. ಯಾರನ್ನ ಸುತ್ಕೊಳ್ಳಿ, ಆ ಲೂಪ್ ಒಳಗಡೆ ತೊಗೊಂಬನ್ನಿ. ಸ್ವಲ್ಪ ಲೂಸಾಗಿ ಮಾಡಿ, ಲೂಪ್ನ ಭಾಳ ಟೈಟಾಗಿ ಹಿಂಗೆ ಟೈಟಾಗಿ ಎಳಿಬೇಡಿ, ಗ್ಯಾಪ್ ಸಿಗಲ್ಲ. ಸೊ ಸ್ವಲ್ಪ ಲೂಸ್ ಬಿಟ್ಟು ಅದರೊಳಗಡೆಯಿಂದ ತೊಗೊಂಬರ್ರಿ. ಈ ಥರ ನೀವು ಎಷ್ಟು ಬೇಕಷ್ಟು ಚೈನ್ಸ್ ಹಾಕೋಬೋದು. ಡಿಪೆಂಡ್ ಅಪಾನ್ ದ ಡಿಸೈನ್ ನೀವು ಎಷ್ಟಾದರೂ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಚೈನ್ ಸ್ಟಿಚಸ್ ಅಂತ ಅಂತಾರೆ. ಇದು ನಮಗೆ ಬೇಸಿಕ್. ಈ ಥರ ಚೈನ್ಸ್ ಫಾರ್ಮ್ ಆಗುತ್ತೆ. ಇದೆಲ್ಲ ನಮಗೆ ಬೇಸಿಕ್, ಇದು ಬೇಸಿಕ್. ಓಕೆನಾ. ನೆಕ್ಸ್ಟ್ ಏನಿದೆ ಸ್ಟಿಚ್ಚು, ನೆಕ್ಸ್ಟ್ ಬಂದು ಸಿಂಗಲ್ ಕ್ರೋಚೆಟ್ ಅಂತ ಇದೆ. ಇದರಲ್ಲಿ ಯಾವುದೇ ಸುತ್ತು ಬರಲ್ಲ. ಈ ಸಿಂಗಲ್ ಕ್ರೋಚೆಟ್ಗೆ ಯಾವುದೇ ಸುತ್ತು ಬರಲ್ಲ. ಇದನ್ನು ಇಂಟು ಮಾರ್ಕು ಅಥವಾ ಪ್ಲಸ್ ಮಾರ್ಕ್ ಸಿಂಬಲಲ್ಲಿ ಕೊಡ್ತಾರೆ, ಅಥವಾ ಇದನ್ನು SC ಅಂತಲೂ ಶಾರ್ಟ್ ಫಾರ್ಮರ್. ಇವೆರಡು ಶಾರ್ಟ್ ಫಾರ್ಮ್ ಫ್ರೆಂಡ್ಸ್. ಇವಾಗ ಅದು ಹೆಂಗೆ ಆಗ್ತಾರೆ ತೋರಿಸ್ತೀನಿ ನೋಡಿ. ಇದು ಬಂತು ನಿಮಗೆ, ಹೌದಾ, ಚೈನು. ಇದನ್ನೇನು ಮಾಡಬೇಕು, ನೀವು ಒಂದು ಸಿಂಗಲ್ ಚೈನ ಬಿಟ್ಬಿಡ್ಬೇಕು. ಇದ್ರ ಹಿಂದ್ಗಡೆ ಇರುತ್ತಲ್ವಾ, ಆ ಚೈನ ಬಿಟ್ಬಿಟ್ಟು ಅದ್ರ ಹಿಂದ್ಗಡೆ ಇರೋದನ್ನ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನ್ ಒಳಗಡೆ ಹಾಕೋಬೇಕು. ಸುತ್ತ ಹಾಕಂಗಿಲ್ಲ, ಯಾವುದೇ ಯಾರನ್ನ ಸುತ್ತ ಹಾಕಂಗಿಲ್ಲ. ಇದ್ರೊಳಗಡೆ ಹೋಗಿ ತೊಗೊಂಡೋಗಿ ಆಮೇಲೆ ಯಾರನ್ನ ಸುತ್ತ ಹಾಕೊಂಡು ಮೇಲೆ ಬಂದರೆ ನಮಗಿಲ್ಲಿ 2 ಲೂಪ್ ಸಿಗುತ್ತೆ. ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. 2 ಲೂಪ್ ಸಿಗುತ್ತೆ ನಮಗೆ. ಈ 2 ಲೂಪ್ಸ್ ಒಳಗಡೆ ಮತ್ತೆ ಯಾರನ್ನ ಸುತ್ತ ಹಾಕಿ ಅದ್ರೊಳಗಡೆ ತೊಗೊಂಬಂದ್ರೆ ಇದು ನಮಗೆ ಸಿಂಗಲ್ ಕ್ರೋಚೆಟ್ ಅಂತ ಕರೀತಾರೆ. ಸೇಮ್ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ಫಸ್ಟಿಗೆ ನಾವು ಯಾರನ್ನ ಸುತ್ತಂಗಿಲ್ಲ. ಫಸ್ಟು ನೆಕ್ಸ್ಟ್ ಚೈನಿ ಒಳಗಡೆ ಹೋಗಬೇಕು, ಆಮೇಲೆ ಯಾರನ್ನ ಸುತ್ತಕೊಂಡು ಮೇಲೆ ಬರಬೇಕು. ನಮಗೆ ಎಷ್ಟು ಲೂಪ್ ಸಿಕ್ತಿಲ್ಲಿ, 2 ಲೂಪ್ ಸಿಕ್ಕಿದೆ. ಈ 2 ಲೂಪಿಂದ ನಾವು ಮತ್ತೆ ಯಾರನ್ನ ಸುತ್ತ ಹಾಕ್ಬಿಟ್ಟು ಆ 2 ಲೂಪಿಂದ ಹೊರಗೆ ತಂದರೆ ನಮಗಿಲ್ಲಿ ಸಿಂಗಲ್ ಕ್ರೋಚೆಟ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಚೆಟ್ ಅಂದರೆ ಇದನ್ನು ನಾವು T ಇಂದ ಸಿಂಬಲ್ ಹಾಕ್ತಾರೆ, HDC. ಇವೆರಡು ಶಾರ್ಟ್ ಫಾರ್ಮ್ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಚೆಟ್, ಇದು ಹಾಫ್ ಡಬಲ್ ಕ್ರೋಚೆಟ್ ಫ್ರೆಂಡ್ಸ್. ಇದನ್ನು ನಾವೇನು ಮಾಡಬೇಕು, ಹಾಫ್ ಡಬಲ್ ಕ್ರೋಚೆಟ್ಗೆ ಸೇಮ್ ಸಿಂಗಲ್ ಕ್ರೋಚೆಟ್ ಹಾಕಿದ್ವಲ್ಲ ಅದೇ ರೀತಿಯೇ, ಬಟ್ ಇಲ್ಲಿ ನಾವು ಸ್ವಲ್ಪ ಒಂದು ಸುತ್ತ ಹಾಕ್ತೀವಿ ಬನ್ರಿ. ಒಂದು ಸುತ್ತ ಹಾಕ್ಬಿಟ್ಟು ನೆಕ್ಸ್ಟ್ ಚೈನಿಗೆ ಒಳಗಡೆ ಹೋಗಿ ಮತ್ತೆ ಯಾರನ್ನ ಹೊರಗೆ ತೊಗೊಂಬಂದು ಹಾಕಿದ್ರೆ ನಮಗೆ ಇಲ್ಲಿ 3 ಸುತ್ತ ಆಗುತ್ತೆ. ಯಾಕೆ ಇಲ್ಲಿ 3 ಲೂಪ್ ಸಿಕ್ತು ಅಂದರೆ ನಮಗೆ ಫಸ್ಟಿಗೆ ನಾವು ಯಾರನ್ನ ಸುತ್ತ ಹಾಕಿರ್ತೀವಲ್ವಾ ಅದರಿಂದ 3 ಲೂಪ್ ಸಿಕ್ತು. ಬಟ್ ನಮಗೆ ಸಿಂಗಲ್ ಕ್ರೋಚೆಟಲ್ಲಿ ಸುತ್ತ ಹಾಕಿರಲ್ಲ, ಡೈರೆಕ್ಟಾಗಿ ನಾವು ಚೈನ್ ಒಳಗಡೆ ಹೋಗ್ಬಿಟ್ಟು ತಂದು ಆಮೇಲೆ ನಾವು ಹಾಕಿರ್ತೀವಲ್ವಾ. ಸೊ ಲೂಪ್ ಸಿಗೋದು 2ನೇ. ಇಲ್ಲಿ ನಾವು ಹೆಂಗೆ ಮಾಡಿರ್ತೀವಿ ಇನ್ನೊಂದ್ಸತಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಥರ ಇರುತ್ತಲ್ವಾ, ನಾವು ಫಸ್ಟಿಗೆ ನಾವು ಇಲ್ಲಿ ಸುತ್ತ ಹಾಕ್ಬಿಟ್ಟು ಆಮೇಲೆ ಲೂಪ್ ಚೈನ್ ಒಳಗೆ ಸಿಂಗಲ್ ಸ್ಟಿಚ್ ಒಳಗಡೆ ಹಾಕಿರ್ತೀವಲ್ವಾ, ಅದಕ್ಕೆ ನಮಗೆ ಮತ್ತೆ ಸುತ್ತ ಹಾಕ್ಬಿಟ್ಟು ತರ್ತೀವಿ. ಹಂಗಾಗಿ ನಮಗೆ ಇಲ್ಲಿ 3 ಸಿಗುತ್ತೆ. ಈ 3 ಲೂಪಲ್ಲಿ ಫಸ್ಟ್ 2 ಒಳಗಡೆ ಬರಬೇಕು. ಫಸ್ಟ್ 2ರಲ್ಲೊಂದು, ಆಮೇಲೆ 2ರಲ್ಲೊಂದು, ಈ ಥರ ಮಾಡಬೇಕು. ಈ ಥರ ಮಾಡಿದರೆ ನಿಮಗೆ ಸಾರಿ ಫ್ರೆಂಡ್ಸ್, ಇದಲ್ಲ. ಫಸ್ಟು ಲೂಪ್ನ ಟರ್ನ್ ಓವರ್ ಮಾಡ್ತಿರಲ್ವಾ, ಈ ಥರ ನಾವು ಸುತ್ತ ಹಾಕ್ಕೊಂಡು ಹಿಂಗೆ ತೊಗೊಂಡ್ರೆ ಅದರೊಳಗಡೆ ಹಾಕಿ ತೊಗೊಂಡ್ರೆ 3 ಲೂಪ್ ಸಿಗುತ್ತಲ್ವಾ. 3 ಲೂಪಿಂದನೂ ನಾವು ಫಸ್ಟಿಗೆ ಎಲ್ಲನೂ ಇದನ್ನು ಹೇಳ್ಕೊಂಡ್ಬಿಡ್ಬೇಕು, ಉಳ್ಳನ್ನೇ ಹೇಳ್ಕೋಬೇಕು. ಅದನ್ನು ಹಾಫ್ ಡಬಲ್ ಕ್ರೋಚೆಟ್ ಅಂತ ಕರೀತಾರೆ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲು ಯಾರನ್ನ ಓವರ್ ಮಾಡ್ಕೊಂಡ್ರೆ ಅಂದರೆ ಒಂದು ಸುತ್ತ ಆಯಿತು, ಅದ್ರ ನೆಕ್ಸ್ಟ್ ಸ್ಟಿಚ್ ಇರುತ್ತೆ, ಇಲ್ಲಿ ಚೈನ್ ಸಿಗುತ್ತಲ್ವಾ, ಅದರೊಳಗಡೆ ಹೋಗಿ ಮತ್ತೆ ಸುತ್ತ ಹಾಕಿ ಮತ್ತೆ ಆ ಯಾರನ್ನ ಹೊರಗೆ ತರಬೇಕು. ಅಂದರೆ ನಿಮಗೆ 3 ಲೂಪ್ ಸಿಗುತ್ತೆ. ಈ 3 ಲೂಪಿಂದ ಮತ್ತೆ ನೀವು 3 ಲೂಪ್ ಒಳಗಡೆನೂ ತೊಗೊಂಬರ್ಬೇಕು. ಇದನ್ನು ನಾವು ಹಾಫ್ ಡಬಲ್ ಕ್ರೋಚೆಟ್ ಅಂತ ಕರಿತೀವಿ. ಇವಾಗ ಡಬಲ್ ಕ್ರೋಚೆಟ್, ಹಾಫ್ ಡಬಲ್ ಕ್ರೋಚೆಟ್, ಡಬಲ್ ಕ್ರೋಚೆಟ್. ಇದು ಹಾಫ್ ಡಬಲ್ ಕ್ರೋಚೆಟ್ಗೆ ಏನು ಮಾಡಿದ್ವಿ, 3 ಲೂಪಿಂದ ಒಂದೇ ಸಲ ಒಳಗೆ ತೊಗೊಂಬಂದ್ಬಿಟ್ವಿ. ಬಟ್ ಈ ಡಬಲ್ ಕ್ರೋಚೆಟ್ಗೆ ಹಂಗಲ್ಲ ಫ್ರೆಂಡ್ಸ್. ಇಲ್ಲೇನು ಮಾಡ್ತೀವಿ, ಸೇಮ್ ಯಾರನ್ನ ಓವರ್ ಮಾಡ್ತೀವಿ ಅಂದರೆ ಯಾರನ್ನ ಒಂದು ಸುತ್ತ ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ಚೈನಿ ಒಳಗಡೆ ಹೋಗಬೇಕು, ಮತ್ತೆ ಯಾರನ್ನ ತೊಗೋಬೇಕು, ಮತ್ತೆ ಮೇಲೆ ಬರಬೇಕು. ಸೇಮ್ ನೀವು ಇದನ್ನು ಹಾಫ್ ಡಬಲ್ ಕ್ರೋಚೆಟ್ ಮಾಡಿದ್ರಲ್ಲ ಅದೇ ರೀತಿಯೇ ಮಾಡೋದು. ಬಟ್ ಇಲ್ಲೇನು ಮಾಡಬೇಕು, ನೀವು 3 ಲೂಪ್ ಫಾರ್ಮ್ ಆದ್ರೂ ಈ 3 ಲೂಪ್ ಒಳಗಡೆಯಿಂದ ತೊಗೊಳಂಗಿಲ್ಲ. ಈ 3 ಲೂಪ್ ಮತ್ತೆ ಸುತ್ತಬೇಕು ಯಾರನ್ನ. ಫಸ್ಟ್ 2 ಲೂಪ್ ಇರುತ್ತಲ್ವಾ, 2 ಲೂಪಿಂದ ಫಸ್ಟ್ ಬರಬೇಕು ಫ್ರೆಂಡ್ಸ್. ಇನ್ನೊಮ್ಮೆ ಮಾಡ್ತೀನಿ ನೋಡಿ. ಯಾರನ್ನ ಓವರ್ ಮಾಡಿ ಮತ್ತೆ ತೊಗೊಂಡ್ರೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪ್ಸ್ ಮತ್ತು ಸೆಕೆಂಡ್ 2 ಲೂಪ್ಸ್. ಈ ಲೂಪ್ಸಿಂದ ಹೊರಗೆ ತೆಗೆದ್ರೆ 2 ಸಲ 2 ಲೂಪ್ಸಿಂದ ಬರುತ್ತೆ. ಸೊ ಇದನ್ನು ನಾವು ಡಬಲ್ ಕ್ರೋಚೆಟ್ ಅಂತ ಕರಿತೀವಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾರನ್ನ ಸುತ್ಕೋಬೇಕು, ನೆಕ್ಸ್ಟ್ ಚೈನ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಒಳಗಡೆ ಹೋಗಬೇಕು, ಮತ್ತು ಯಾರನ್ನ ಒಳಗಡೆಯಿಂದ ಹೊರಗೆ ತೊಗೊಂಬಂದು
ತೊಗೊಂಬಂದರೆ 3 ಲೂಪ್ ಆಗುತ್ತೆ. 3 ಲೂಪಿಂದ ಎಳಿಬಾರ್ದು. ಫಸ್ಟ್ 2 ಲೂಪಲ್ಲಿ ಅಷ್ಟೇ ಯಾರನ್ನ ತೆಗಿಬೇಕು. ಮತ್ತೆ 2 ಲೂಪ್ ಸಿಗುತ್ತೆ. ಮತ್ತೆ 2 ಮತ್ತು ಆ 2 ಲೂಪಿಂದ ಹೊರಗೆ ತೆಗಿಬೇಕು. ಇದನ್ನು ನಾನು ಡಬಲ್ ಕ್ರೋಚೆಟ್ ಅಂತ ಕರಿತೀನಿ. ನೆಕ್ಸ್ಟ್ ಟ್ರಿಬಲ್ ಕ್ರೋಚೆಟ್ ಅಂದರೆ ಇಲ್ಲಿ ಯಾರನ್ನ ಒಂದು ಸತಿ ಅಲ್ಲ 2 ಸಲ ಸುತ್ತ ಹಾಕಿರ್ತೀವಿ. ಹೌದಾ? ಈ ಟ್ರಿಬಲ್ ಕ್ರೋಚೆಟ್ಟಿಗೆ ನಾವು ಯಾರನ್ನ 2 ಸಲ ನೋಡಿ ಫ್ರೆಂಡ್ಸ್, ಇದು 1 2 ಇಲ್ಲಿ ನೀಡಲ್ ಮೇಲೆ 2 ಸಲ ಲೂಪ್ ಸುತ್ಕೊಂಡಿರುತ್ತೆ ಯಾರು. ಮತ್ತೆ ಸೇಮ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಏನಿರುತ್ತಲ್ಲ ಚೈನ್ ಗ್ಯಾಪು, ಆ ಗ್ಯಾಪ್ ಒಳಗಡೆ ಹಾಕಿಬಿಟ್ಟು ಮತ್ತೆ ಯಾರನ್ನ ಅದೇ ಗ್ಯಾಪಲ್ಲೇ ಹೊರಗೆ ತೆಗಿಬೇಕು. ಅವಾಗ ನಮಗೆ ಇಲ್ಲಿ 4 ಸಿಗುತ್ತೆ, 4 ಲೂಪ್ ಸಿಗುತ್ತೆ. ಈ 4 ಲೂಪ್ ನಾವೇನು ಮಾಡಬೇಕು, ಮತ್ತೆ ಯಾರನ್ನ ತೊಗೊಂಡ್ಬಿಟ್ಟು 2ರಲ್ಲಿ ಒಂದು ಮಾಡಬೇಕು, 2ರಲ್ಲಿ ಒಂದು ಮಾಡಬೇಕು, ಮತ್ತು 2ರಲ್ಲಿ ಒಂದು ಮಾಡಬೇಕು. ಅಂದರೆ ನಮಗೆ ಇಲ್ಲಿ 3 ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸ್ಟಿಚ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ, ಇನ್ಕ್ರೀಸ್ ಆಗ್ತಾ ಹೋಯಿತು. ಇದು ಡಬಲ್ ಕ್ರೋಚೆಟ್ಟು. ಇದು ಟ್ರಿಬಲ್ ಕ್ರೋಚೆಟ್ ಅಂದರೆ 3 ಸಲ ಬಂತು. ಡಬಲ್ ಕ್ರೋಚೆಟ್ ಅಂದರೆ 2 ಟೈಮ್ಸ್ ಬರುತ್ತೆ. 2 ಸಲ ಒಂದು ಸತಿ, 2 ಸಲ ಒಂದು ಸತಿ. ಈ ಟ್ರಿಬಲ್ ಕ್ರೋಚೆಟಲ್ಲಿ 2 ಸಲ ಒಂದು ಸರಿ, 2 ಸಲ ಒಂದು ಸರಿ, 2 ಸಲ ಒಂದು ಸರಿ, 3 ಸಲ ಬರುತ್ತೆ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಫಸ್ಟು ಯಾರನ್ನ ಓವರ್ನ 2 ಟೈಮ್ ಮಾಡ್ಕೊಂಡ್ರಿ ಅಲ್ವಾ, 1 2 ಟೈಮ್ ಮಾಡ್ಕೊಂಡ್ಬಿಟ್ಟು ಅದ್ರ ನೆಕ್ಸ್ಟ್ ಇರುತ್ತಲ್ವ ಗ್ಯಾಪ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಯಾರನ್ನ ಹೊರಗೆ ತರಬೇಕು. ತಂದರೆ ನಮಗೆ ಇಲ್ಲಿ ಎಷ್ಟು ಸಿಗುತ್ತೆ, 4 ಲೂಪ್ ಸಿಗುತ್ತೆ. ಈ 4 ಲೂಪಿಂದ ಮತ್ತೆ ಯಾರನ್ನ ಸುತ್ತ ಹಾಕ್ಬಿಟ್ಟು ಫಸ್ಟ್ 2 ಅಲ್ಲಿ ತೊಗೊಂಬರ್ಬೇಕು. ಆಮೇಲೆ ನಮಗೆ 3 ಸಿಗುತ್ತೆ. ಮತ್ತೆ ಫಸ್ಟ್ 2 ಅಲ್ಲಿ ತೊಗೊಂಬರ್ಬೇಕು. ಆಮೇಲೆ ಮತ್ತೆ ನಮಗೆ 2 ಸಿಗುತ್ತೆ. ಮತ್ತೆ 2ರಲ್ಲಿ ಒಂದು, ಈ ಥರ 2ರಲ್ಲಿ ಒಂದು ಅಂತ 3 ಸಲ ಸಿಗುತ್ತೆ. ಸೊ ನಮಗೆ ಇಲ್ಲಿ ಏನಾಗುತ್ತೆ, ನಮಗೆ ಲೀಪ್ ಥರ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇದು ಕ್ರೋಚೆಟ್ಟು ಲೀಪ್ ಥರ ಫಾರ್ಮ್ ಆಗುತ್ತೆ. ಮತ್ತೆ ನೆಕ್ಸ್ಟು ಟ್ರಿಬಲ್ ಕ್ರೋಚೆಟ್ ಆಯಿತು. ಇವಾಗ ಸ್ಲಿಪ್ ಸ್ಟಿಚ್ ಫ್ರೆಂಡ್ಸ್. ಸ್ಲಿಪ್ ಸ್ಟಿಚ್ ಹೆಂಗೆ ಅಂತಂದರೆ ಇಷ್ಟೆಲ್ಲ ಸ್ಟಿಚಸ್, ಮೇನ್ ಬೇಸಿಕ್ ಇಷ್ಟು ಸ್ಟಿಚ್ ಗೊತ್ತಿದ್ರೆ ಸಾಕು ಫ್ರೆಂಡ್ಸ್ ನಿಮಗೆ. ಮ್ಯಾಜಿಕ್ ರಿಂಗ್, ಫಸ್ಟು ಮ್ಯಾಜಿಕ್ ರಿಂಗ್, ಚೈನ್ ಸ್ಟಿಚ್, ಸಿಂಗಲ್ ಕ್ರೋಚೆಟ್ಗೆ ಏನು ಮಾಡಿದ್ರಿ, ಮ್ಯಾಜಿಕ್ ರಿಂಗ್ ಹಾಕೊಂಡ್ರಿ ಫಸ್ಟ್. ಆಮೇಲೆ ಚೈನ್, ಸಿಂಗಲ್ ಕ್ರೋಚೆಟ್ಗೆ ಯಾರನ್ನ ಸುತ್ತ ಹಾಕೊಂಡ್ಬಿಟ್ಟು 2 ಲೂಪ್ ಆಗುತ್ತೆ, 2 ಲೂಪಲ್ಲೂ ತೊಗೊಂಡ್ಬಿಟ್ರೆ. ಹಾಫ್ ಡಬಲ್ ಕ್ರೋಚೆಟ್ಗೆ ಏನು ಮಾಡಿದ್ರಿ, ಯಾರನ್ನ ಸುತ್ತ ಹಾಕೊಂಡ್ರಿ, ಚೈನಿಂದ ಹೊರಗೆ ತೊಗೊಂಬಂದ್ರಿ, ಅಲ್ಲಿ 3 ಲೂಪ್ ಆಯಿತು. 3 ಲೂಪಿಂದನೂ ಹೊರಗೆ ತೆಗೆದ್ಬಿಟ್ರಿ ನೀವು ಯಾರನ್ನ. ಇದು ಡಬಲ್ ಕ್ರೋಚೆಟ್ ಅಂದ್ರೆ ಏನು ಮಾಡಿದ್ರಿ, ಈ ಥರ ಮಾರ್ಕ್ ಅಂದರೆ ಒಂದು ಸುತ್ತ ಹಾಕ್ತೀರಿ. ಅಂದರೆ ಡಬಲ್ ಕ್ರೋಚೆಟಲ್ಲಿ ಏನು ಮಾಡಿದ್ರಿ, ನೀಡಲ್ನ ಯಾರ ಮೇಲೆ ಒಂದು ಸುತ್ತ ಹಾಕಿಬಿಟ್ಟು 2ರಲ್ಲಿ ಒಂದು ಮಾಡಿಬಿಟ್ಟು 2ರಲ್ಲಿ ಒಂದು ಮಾಡಿ 2 ಸಲ ಮಾಡಿದ್ರಿ. ಟ್ರಿಬಲ್ ಕ್ರೋಚೆಟ್ಗೆ ಯಾರನ್ನ 2 ಸಲ ಸುತ್ತ ಹಾಕಿದ್ರಿ. ಅದರಲ್ಲಿ 2ರಲ್ಲಿ ಒಂದು 3 ಸಲ ಬಂತು. ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಬಂದುಬಿಟ್ಟು ನಿಮಗೆ ಸ್ಲಿಪ್ ಸ್ಟಿಚ್ ಅಂತ ಅಂತಾರೆ. ಸ್ಲಿಪ್ ಸ್ಟಿಚ್ ಇದು ಶೇಪಿಗೆ ನಮಗೆ ಶೇಪ್ ಕೊಡುತ್ತೆ ಫ್ರೆಂಡ್ಸ್. ಇದು ಹೆಂಗೆ ಅಂದರೆ ಭಾಳ ಸಿಂಪಲ್ ಫ್ರೆಂಡ್. ಸ್ಲಿಪ್ ಸ್ಟಿಚ್ಗೆ ನಾವು ಇದು ಯಾರು ಓವರ್ ಮಾಡಂಗಿಲ್ಲ, ಅಂದರೆ ಇದು ಸುತ್ತಂಗಿಲ್ಲ. ಜಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಚೈನ್ ಹಾಕಿರ್ತೀವಲ್ವ ಅದರೊಳಗಡೆ ಹೋಗ್ಬಿಟ್ಟು ಆಮೇಲೆ ಯಾರನ್ನ ತೊಗೊಂಡು ಸುತ್ತ ಹಾಕ್ಬಿಟ್ಟು ತೊಗೊಂಬರ್ಬೇಕು. ಅವಾಗ ನಮಗೆ ಇಲ್ಲಿ 2 ಲೂಪ್ ಸಿಗುತ್ತೆ ಲಾಸ್ಟಿಗೆ. ಈ 2 ಲೂಪ್ ನಾವೇನು ಮಾಡ್ತೀವಿ, ಸಿಂಗಲ್ ಕ್ರೋಚೆಟ್ಗೆ ಏನು ಮಾಡಿದ್ವಿ, ಇಲ್ಲಿ 2 ಇದನ್ನು ತೊಗೊಂಡ್ಬಿಟ್ಟು 2ರಲ್ಲೂ ನಾವು ಈ ಥರ ತೊಗೊಂಡ್ವಿ. ಹೌದಾ? 2ರಲ್ಲೂ ತೊಗೊಂಡ್ಬಿಟ್ವಿ. ಇದ್ರಲ್ಲಿ ಹಂಗೆ ಮಾಡಂಗಿಲ್ಲ. ಇದರಲ್ಲಿ ಏನು ಮಾಡ್ತೀರಾ, ಫಸ್ಟು ಆ ಚೈನ್ ಒಳಗಡೆ ಹಾಕ್ತೀರಾ, ನೆಕ್ಸ್ಟ್ ಚೈನ್ ಒಳಗಡೆ ತೊಗೊಂಬರ್ತೀರಾ. ಇಲ್ಲಿ ನಮಗೆ ಎಷ್ಟು ಸಿಕ್ತು, 2 ಲೂಪ್ ಸಿಕ್ತು. ಈ 2 ಲೂಪಲ್ಲಿ 1 ಲೂಪ್ ಇರುತ್ತಲ್ವ, ಸ್ಟಾರ್ಟಿಂಗ್ 1 ಲೂಪು, ಆ ಲೂಪನ್ನ ಇನ್ನೊಂದು ಲೂಪ್ ಒಳಗಡೆ ತೊಗೊಂಬರೋದು. ಇದನ್ನು ನಾವು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಲಾಸ್ಟ್ ಈ ಸ್ಲಿಪ್ ಸ್ಟಿಚ್ ಮಾಡಿದ್ರೆ ನಿಮಗೆ ಒಂದು ಶೇಪ್ ಬರುತ್ತೆ, ಲೀಪ್ ಶೇಪ್ ಥರ ಬರುತ್ತೆ. ಸೊ ಇದೇ ಫ್ರೆಂಡ್ಸ್ ಬೇಸಿಕ್. ನೀವು ಇದು ಕಲಿತ್ಬಿಟ್ರೆ ಬೇಕಾದಷ್ಟು ನೀವು ಡಿಸೈನ್ಸ್ನ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಲೀಪ್ ಮಾಡ್ಬೋದು. ಇವೇ ಮೇನ್ ಬೇಸಿಕ್ ಸ್ಟಿಚಸ್ ಕಲಿತ್ರೆ ನೀವು ಕ್ರಾಚೆಟ್ನ ದೊಡ್ಡ ದೊಡ್ಡ ಡಿಸೈನ್ಸು, ಶರ್ಟ್ಸ್ ಮಾಡ್ತಾರೆ, ಕ್ರಾಪ್ ಟಾಪ್ಸ್ ಮಾಡ್ತಾರೆ, ಎಲ್ಲ ಮೇನ್ ಬೇಸಿಕ್ ಇವೇ ಸ್ಟಿಚ್ ಫ್ರೆಂಡ್. ಈ ಸ್ಟಿಚ್ ಏನೇನಿದಾವಲ್ಲ ಇವನ್ನೆಲ್ಲ ನೀವು ಕರೆಕ್ಟಾಗಿ ಕಲಿತ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಫೈನಲ್ ಆಗಿ ಈ ಥರ ಬರುತ್ತೆ ಶೇಪು. ನಾನು ಹೇಳಿದ್ದು ಶೇಪಿಂದ ಏನೂ ಅಲ್ಲ, ಫಸ್ಟ್ ನಾನು ಹೇಳಿರೋದು ಸಿಂಗಲ್ ಸ್ಟಿಚಸ್ದು ನೇಮ್ ಹೇಳಿದೆ ಫ್ರೆಂಡ್ಸ್. ಇದು ಸ್ಟಿಚಸ್ ನೇಮ್ ಹೇಳಿದ್ದೀನಿ ನೋಡಿ. ಇದನ್ನು ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಂದರೆ. ಇದು ಮೇನ್ ಬೇಸಿಕ್ ಫ್ರೆಂಡ್ಸ್. ಎಲ್ಲ ಇಷ್ಟು ನೀವು ಕಲಿತ್ರೆ ಎಲ್ಲ ಬರುತ್ತೆ ನಿಮಗೆ. ಸೊ ಇದನ್ನು ಮತ್ತೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಮತ್ತೆ ರಿಪೀಟ್ ಮಾಡಿ ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ನನಗೆ ತಿಳಿಸಿ. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ನೀವು ಈ ಥರನೂ ಶೇಪ್ ಹಾಕ್ಬೋದು. ನಿಮಗೆ ಹೇಳ್ಕೊಟ್ನಲ್ಲ ಇದೇ ರೀತಿಯೇ ನಾನು ಇಲ್ಲಿ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಹಾಕ್ತಾ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂ ಚೈನ್ ಥರ ಹಾಕಿದ್ದೀನಿ. ಇದೇನಾಗುತ್ತೆ, ಫ್ಲವರ್ಗಳಿಗೆ ನಾವು ಈ ಥರ ಡಿಸೈನ್ ಮಾಡ್ತೀವಲ್ವಾ, ಈ ಥರ ಡಿಸೈನ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ಥರ ನಾವು ಡಿಸೈನ್ ಕೊಡ್ಬೋದು ಫ್ಲವರ್ಸ್ಗಳಿಗೆ ಈ ಥರ ಹಾಕಲಿಕ್ಕೆ. ಸೊ ನೀವು ಇದನ್ನು ಬೇಸಿಕ್ ಸ್ಟಿಚಸ್ ನೇಮ್ಸು ಹಾಕೋದು ಹೆಂಗೆ ಕಲಿತ್ಬಿಟ್ರೆ ನಿಮಗೆ ಕ್ರಾಚೆಟ್ ಬಂದಂಗೆ ಫ್ರೆಂಡ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಈ ಬೇಸಿಕ್ ಸ್ಟಿಚಸ್ ಮತ್ತೆ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋನ 1 ಬಿಟ್ಟು 2 ಸಲ ನೋಡಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ, ಅವಸರ ಮಾಡಿಲ್ಲ. ಸೊ ನೀವು ನೋಡಿಬಿಟ್ಟು ಕಲ್ಕೊಳ್ಳಿ, ಅದೇ ನನ್ನ ಆಸೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿ ನೀವು ನಮ್ಮ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ಸೊ ಇವತ್ತಿಗೆ ನಮಸ್ಕಾರ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.